ಹಲೋ ವಿದ್ಯಾರ್ಥಿಗಳ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ KCET ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. KCET ಆಸ್ಪಿರೆಂಟ್ಸ್ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಖಂಡಿತ ಇನ್ಫಾರ್ಮೇಟಿವ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿಲ್ಲ, ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ. ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ ನಿಮಗೆ ನೋಟಿಫಿಕೇಶನ್ ಸಂಬಂಧ ಇಲ್ಲಾಂದರೆ ಲಿಂಕು ಇಲ್ಲ ಪ್ರತಿಯೊಂದು ಅಪ್ಡೇಟ್ಸು ನಮಗೆ ಟೈಮ್ ಟು ಟೈಮ್ ನಿಮಗೆ ಅಡ್ಮಿಷನ್ ಆಗೋವರೆಗೂ ಖಂಡಿತ ಸಿಗುತ್ತೆ ನಮ್ಮ ಚಾನಲ್ ಕಡೆಯಿಂದ. ಅದಕ್ಕೋಸ್ಕರ ಬೇಗ ಜಾಯ್ನ್ ಆಗಿ. ಬನ್ನಿಗೆ ವಿಡಿಯೋದಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಏನಪ್ಪ ಅಂದರೆ ನಿಮಗೆ ಈಗ ರಿಸಲ್ಟು ನಾಳೆ ಇಲ್ಲ ನಾಡಿದ್ದು ಇಲ್ಲ ಇವತ್ತೇ ಬರುತ್ತೆ. ರಿಸಲ್ಟ್ ಬಗ್ಗೆ ನೀವು ವರಿ ಮಾಡ್ಕೊಳ್ಬೇಡಿ. ರಿಸಲ್ಟ್ ಹೆಂಗಿದ್ರು ಬರುತ್ತೆ. ಈಗ ರಿಸಲ್ಟ್ ಬರ್ದಾಗಿತ್ತು, ನಿಮ್ಮದು ರಿಸಲ್ಟ್ ವೇಟ್ ಮಾಡ್ತಿದ್ದಾರೆ ಅಷ್ಟೇ. ಈಗ ಅದು ನಮ್ಮ ಕೈಯಲ್ಲಿಲ್ಲ. ಬಟ್ ಕೌನ್ಸಿಲಿಂಗು ಪೂರ್ತಿ ನಮ್ಮ ಕೈಯಲ್ಲಿದೆ. ನಾವು ಅದನ್ನ ಏನು ಮಾಡ್ತೀವಿ ಅದನ್ನ ಎಷ್ಟಾಗುತ್ತೆ ಅಷ್ಟು ಬೆಸ್ಟ್ ಮಾಡಿದ್ರೆ ಖಂಡಿತ ಆಗುತ್ತೆ. ಈಗ ನಮ್ಮ ಒಂದು ಪ್ರತಿಯೊಂದು ಇನ್ಫಾರ್ಮೇಷನ್ ನೀವು ತಿಳ್ತಾ ಹೋದ್ರೆ ನೀವೇನಾಗ್ತೀರ, ಒಂದು ಸ್ಟೆಪ್ ಮುಂದೆ ಇರ್ತೀರ ಎಲ್ಲ ಸ್ಟೂಡೆಂಟ್ಸ್ಗಿಂತ. ಈಗ ನಮ್ಮ ಚಾನಲ್ ಯಾರು ಫಾಲೋ ಮಾಡ್ತೀರಾ ನಿಮಗೆಲ್ಲ ಒಂದು ಮಾಹಿತಿ ಅನ್ನೋದು ಸಿಗ್ತಾ ಇರುತ್ತೆ. ಅದರಿಂದ ನೀವು ಏನಾಗ್ತಾರೆ, ಒಂದು ಸ್ವಲ್ಪ ಸ್ಟೂಡೆಂಟ್ಸ್ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ನೀವು ಒಂದು ಸ್ವಲ್ಪ 10x ಕೂಡ ನೀವು ಮುಂದೆ ಇರ್ತಾರೆ. ಅವ್ರಿಗೆ ನೀವು ಹೇಳ್ಬೋದು ಏನಪ್ಪ, ಈಗ ಆಲ್ರೆಡಿ ನಿಮ್ಮೊಂದು ರಿಸಲ್ಟ್ ಬರುತ್ತೆ, ನೆಕ್ಸ್ಟ್ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ಬರುತ್ತೆ ನೋಡಿ. ಈಗ ಆಲ್ರೆಡಿ ಕೇಳ್ತೀರಾ ವೆರಿಫಿಕೇಷನ್ ಸ್ಲಿಪ್ಪು, ಮಾಕ್ ಅಲಾಟ್ಮೆಂಟು, ಇಲ್ಲ ಒಂದು ಕೀ ಪಾಸ್ವರ್ಡ್ ಇವೆಲ್ಲ ಕೇಳ್ತಾ ಇರ್ತಾರೆ ವರ್ಡ್ಗಳು, ಹೊಸ ವರ್ಡ್ಗಳು. ಇದ್ರ ಬಗ್ಗೆ ಡೀಟೇಲಾಗಿ ನಾನು ವಿಡಿಯೋದಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ಸಿಗುತ್ತೆ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಿಮಗೆ ಆನ್ಲೈನ್ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ನೋಡಿ. ಈಗ ನಮ್ಮದು 2022-23 ಏನಾಗ್ತಿತ್ತು ಅಂದರೆ ನಮಗೆ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ಆಫ್ಲೈನ್ ಅಂದರೆ KCETಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ ಬರ್ತಿದ್ರು. ಇದು ಏನು ಯೂಸು, ಇದಿಲ್ಲಾರೇ ನೀವು ಆಪ್ಷನ್ ಇಟ್ಟರೆ ನೀವು ಇದ್ರಲ್ಲಿಲ್ಲಾರೇ ನೀವು ವೆರಿಫಿಕೇಷನ್ ಸ್ಲಿಪ್ ಇಲ್ಲಾರೇ ನೀವು KCET ಕೌನ್ಸಿಲಿಂಗ್ ಮಾಡೋಕ್ಕೆ ಆಗೋದಿಲ್ಲ. 100% ಸಾಧ್ಯನೇ ಇಲ್ಲ, ಏನೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ. ಯಾವಾಗ ನಮಗೆ 2024 ಮತ್ತು ಈಗ ನೆಕ್ಸ್ಟ್ ಈ 2025 ಇವಾಗೆಲ್ಲ ಏನಾಗಿದೆ, ಆನ್ಲೈನ್ ವೆರಿಫಿಕೇಷನ್ ಆಗಿದೆ. ಅದಕ್ಕೋಸ್ಕರ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಕೂಡ ಆನ್ಲೈನೇ ಸಿಗುತ್ತೆ. ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ನಿಮ್ಮ ಒಂದು KCET ಅಪ್ಲಿಕೇಶನ್ ನಂಬರ್ ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕ್ಬಿಟ್ರೆ ನಿಮ್ಮೊಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಸಿಗುತ್ತೆ. ಅದು ಬಿಟ್ಟಾಗ ನಾನು ಹೇಳ್ತೀನಿ. ಬಟ್ ಅದರಲ್ಲಿ ಏನು ಇನ್ಫಾರ್ಮೇಷನ್ ಇದೆ, ಅದನ್ನು ಏನಕ್ಕೆ ಬೇಕು ಏನು ಅಂತಂದರೆ ನೋಡಿ, ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಈಗ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದೆ. ನಿಮಗೆ ರ್ಯಾಂಕ್ ವೈಸು ಎಲ್ಲ ರ್ಯಾಂಕು ಕೊಡ್ತಾರೆ ನೋಡಿ. ಎಕ್ಸಾಂಪಲ್ ನಿಮಗೆ ಇದೇ ಒಂದು ನಾನು ಕೋರ್ಸ್ ಮಾಡ್ತೀನಿ ಇಂಜಿನಿಯರಿಂಗ್, ಅದು ಒಂದೇ ರ್ಯಾಂಕ್ ಕೂಡ ಇಲ್ಲ ನೀವು ಯಾವುದಾದ್ರೂ ಮಾಡಿ ಅದು ನಿಮಗೆ ಬಿಟ್ಟಿದ್ದು. ನಿಮ್ಮ ಒಂದು ಯಾವುದಾದ್ರೂ ಬ್ರಾಂಚ್ ಹೋಗ್ಬೋದು, ಯಾವುದಾದ್ರೂ ಒಂದು ಕೋರ್ಸ್ ಹೋಗ್ಬೋದು. ಒಟ್ಟಿನಲ್ಲಿ ಅವ್ರು ರ್ಯಾಂಕ್ ಎಲ್ಲ ರ್ಯಾಂಕ್ದು ನಿಮ್ಮ ಒಂದು ಕೋರ್ಸ್ದು ನಿಮಗೆ ಏನು ಮಾಡ್ತಾರೆ, ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಎಕ್ಸಾಂಪಲ್ ಇಲ್ಲೇ ಕೊಟ್ಟಿದ್ದಾರೆ, ಇಂಜಿನಿಯರಿಂಗ್ B Pharma, D Pharma, BSc ನರ್ಸಿಂಗ್, ಆರ್ಕಿಟೆಕ್ಚರ್, ISM, BNYS ಅಂತ ಬರುತ್ತೆ, ವೆಟರ್ನರಿ ಬರುತ್ತೆ, ಅಗ್ರಿಕಲ್ಚರ್ ಬರುತ್ತೆ, ಇನ್ನೂ ತುಂಬ ಇದಾವೆ. ಅವೆಲ್ಲ ನಿಮಗೆ ಏನು ರ್ಯಾಂಕ್ ಅನ್ನೋದು ಅನೌನ್ಸ್ಮೆಂಟ್ ಮಾಡ್ತಾರೆ. ಈಗ ನೋಡಿ, ಇದು 2024-25 ಇದೆ. ಮತ್ತು ಮೊದಲನೇ ವರ್ಷದ ಇಂಜಿನಿಯರಿಂಗ್, ಪ್ರಕೃತಿ ಚಿಕಿತ್ಸೆ, ಯೋಗ, ಪಶು ವೈದ್ಯಕೀಯ B Pharma, ಎರಡನೇ ವರ್ಷದ B Pharma, ಆಮೇಲೆ ಫಾರ್ಮಾ ಡಿ, ಫಾರ್ಮಾ ಸೈನ್ಸ್ ಕೋರ್ಸ್ ಇತ್ಯಾದಿಗಳು ಎಲ್ಲ ಒಂದು ಕೋರ್ಸ್ದು ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಸಿಗುತ್ತೆ. ಇದರಲ್ಲಿ ನಿಮ್ಮದು ಆಗಿದ್ದೆಲ್ಲ ನಿಮ್ದು ಏನೀಗ ವೆರಿಫಿಕೇಷನ್ ಸ್ಲಿಪ್ ಮಾಡೋ ತಕ್ಷಣ ನಿಮ್ಮ ಒಂದು ರ್ಯಾಂಕ್ ಕೂಡ ಇಲ್ಲಿ ಅನೌನ್ಸ್ಮೆಂಟ್ ಆಗಿರುತ್ತೆ. ಪ್ರತಿಯೊಂದು ಕೋರ್ಸ್ ಮುಂದೆ ನಿಮ್ಮ ರ್ಯಾಂಕ್ ಎಷ್ಟೆಷ್ಟಿದೆ ಅಂತ. ಆಮೇಲೆ ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇದೇ ಥರ ಇರುತ್ತೆ. ಬಟ್ ಇಲ್ಲಿ ಲೆಕ್ಸಸ್ ಅನ್ನೋದೆಲ್ಲ ನಿಮ್ಮ ನಂಬರ್ಸು, ನಿಮ್ಮ ಡೀಟೇಲ್ಸ್ ಅನ್ನೋದು ಇರುತ್ತೆ. ಜಸ್ಟ್ CET ನಂಬರಲ್ಲಿ ನಿಮ್ಮ ಒಂದು CET ನಂಬರ್ ಇರುತ್ತೆ, ಅಪ್ಲಿಕೇಶನ್ ನಂಬರಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತೆ, ನೇಮು, ನ್ಯಾಷನಾಲಿಟಿ, ಮದರ್ ಟಂಗು ಏನೇನಿದೆ ಇದೆಲ್ಲ ಒಂದು ಕ್ಯಾಟಗರಿ, ಜೆಂಡರು, ರಿಲಿಜನ್, ಇನ್ಕಮ್ ಇದೆಲ್ಲ ಇರುತ್ತೆ. ಇದರಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಪಾರ್ಟ್ಸ್ ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಏನು ಕೋಟಾಗಳಿದ್ದಾವೆ, ಎಸ್ ಅಂತ ಇದೆಯಾ ನೋ ಅಂತ ನೋಡಬೇಕು. ಎಕ್ಸಾಂಪಲ್ ಇಲ್ಲಿ ರೂರಲ್ ಕೋಟಾ, ಕನ್ನಡ ಮೀಡಿಯಮ್, ಮತ್ತು ಇವೆಲ್ಲ ಹೈದರಾಬಾದ್ ಕರ್ನಾಟಕ, JK ಮತ್ತು ಇದು ಒಂದು JK ಮಿಗ್ರೆಂಟ್ ಅಂತ ಬರುತ್ತೆ. ಆಮೇಲೆ ಸ್ಪೆಷಲ್ ಕ್ಯಾಟಗರಿ ಇವೆಲ್ಲ ನಿಮ್ಮ ಒಂದು ಎಸ್ ನೋ ಇದೆಲ್ಲ ನೋಡ್ಕೊಳ್ಳಿ. ಯಾಕಂದ್ರೆ ನೀವು ಎಲಿಜಿಬಲ್ ಇದ್ದು ನೋ ಇದ್ದಂದರೆ ಬೇಗ ನೀವು ನಮಗೆಲ್ಲ ವಿಷಯನ ತಿಳಿಸ್ಬೇಕು. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಬೆಂಗಳೂರಿಗೆ ಬಂದು KA ಹತ್ರ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನ ಫಸ್ಟ್ ನೋಡ್ಕೊಳ್ಳಿ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟ ತಕ್ಷಣ. ಇದರಲ್ಲಿ ಮೇನ್ ಇಂಪಾರ್ಟೆಂಟು ಇಲ್ಲಿವರೆಗೂ ಯಾರು ಬಂದಿದ್ರೆ ವೀಡಿಯೋನ ಇಲ್ಲಿವರೆಗೂ ನೋಡ್ತಾ ಬಂದಿರಲ್ಲ, ಇಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ಸ್ ಅನ್ನೋದು ಸಿಗುತ್ತೆ. ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಒಂದು CET ನಂಬರ್ ಇರುತ್ತೆ, ಆಪ್ಷನ್ ಎಂಟ್ರಿ ಒಂದು ಆ್ಯಪ್ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಮತ್ತು ಸೀಕ್ರೆಟ್ ಕೀ. ನೋಡಿ ಇಲ್ಲಿ ನಾನು ಒಂದು ಮಾರ್ಕ್ ಮಾಡಿದ್ದೀನಲ್ವ, ಇಲ್ಲಿ ಆಪ್ಷನ್ ಎಂಟ್ರಿ CET ನಂಬರ್ದು ಅದು ನಿಮ್ಮ ಒಂದು CET ನಂಬರ್ ಆಗಿರುತ್ತೆ. ನೋಟ್ ಕೂಡ ಇದೆ, ಪ್ಲೀಸ್ ಯೂಸ್ ದ ಫಾರ್ಮ್ ಅಪ್ಲಿಕೇಶನ್ ಎಂಟ್ರಿ ಕೀಪ್ ದ ಕಾನ್ಫಿಡೆನ್ಷಿಯಲ್. ಅಂದರೆ ಇದನ್ನು ನೀವು ಏನಾಗಬೇಕಂದ್ರೆ ಪೂರ್ತಿ ಅಂದರೆ ಯಾರಿಗೂ ತೋರ್ಸೋಕ್ಕಬಾರ್ದು. ಇದರಿಂದ ನಿಮ್ಮ ಒಂದು ಕೆರಿಯರೇ ಪೂರ್ತಿ ಬರ್ಬಾದಾಗ್ಬೋದು ಆ ಥರ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ನಾವು ನೋಡ್ತೀವಲ್ಲ, ನಿಮ್ಮದು ಒಂದು ಅಪ್ಲಿಕೇಶನ್ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಅಪ್ಪಾಜಿಗೆ ಒಂದು ಸೈಬರ್ ಸೆಕ್ಯೂರಿಟಿ ನಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ತುಂಬ ಜನ ಕಳಿಸ್ಬಿಡ್ತೀರಾ. ಅವ್ರಿಗೆ ನಿಮ್ಮ ಒಂದು ಸೀಕ್ರೆಟ್ ಕೀ ನೋಡಿ, ಇಲ್ಲಿ ಸೀಕ್ರೆಟ್ ಕೀ ನಿಮಗೆ ಮಾತ್ರ ಎಲ್ಲರಿಗೂ ಯೂನಿಕ್ ಆಗಿರೋದು ಸಿಗುತ್ತೆ, ಎಲ್ಲರಿಗೂ ಸಪ್ರೇಟಾಗಿ ಸಿಗುತ್ತೆ, ಎಲ್ಲರಿಗೂ ಒಂದೇ ಥರ ಅಂತ ಇರೋದಿಲ್ಲ. ಸೀಕ್ರೆಟ್ ಕೀ ಅಂದರೆ ಅದಲ್ವಾ, ಎಲ್ಲರಿಗೂ ಒಂದು ಸಪ್ರೇಟಾಗಿ ಸೀಕ್ರೆಟ್ ಕೀ ಅನ್ನೋ ಸಿಗುತ್ತೆ. ಅದರಿಂದ ನೀವು ಒಂದು ಆಪ್ಷನ್ ಎಂಟ್ರಿ ಇಲ್ಲ ಅಂದರೆ ಆಪ್ಷನ್ ಎಂಟ್ರಿ ಅಂದರೆ ಏನು ಗೊತ್ತಿಲ್ಲ ಅಂದರೆ ಕೂಡ ನಾವು ಮುಂದೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ. ಅದೇನಿಲ್ಲ, ಆಪ್ಷನ್ ಎಂಟ್ರಿ ಅಂದರೆ ನಿಮ್ಮ ಒಂದು ಕಾಲೇಜಸ್ಸು, ನಿಮ್ಮ ಒಂದು ಕೋರ್ಸು ಯಾವ್ದು ಬೇಕೋ ಅದನ್ನು ಅಪ್ಲೈ ಮಾಡ್ಕೊತ ಹೋಗೋದು. ಜಸ್ಟ್ ಒಂದು ಕಾಲೇಜನ್ನು ಇನ್ಸರ್ಟ್ ಮಾಡೋದು ಒಂದರಲ್ಲಿ. ಈಗ ಒಂದು ಸೀಕ್ರೆಟ್ ಕೀ ಇದು ತುಂಬ ಇಂಪಾರ್ಟೆಂಟ್ ಅಂದರೆ ಮಹತ್ವ ಅನ್ನೋದು ಇದೆ ಇದರಲ್ಲಿ ನಮ್ಮ ಒಂದು CET ಕೌನ್ಸಿಲಿಂಗಲ್ಲಿ. ಇದ್ರ ಬಗ್ಗೆ ನೀವು ನೀಟಾಗಿ ಡೀಟೇಲಾಗಿ ನಾನು ಮುಂದೆ ಬೇಕಾದ್ರೆ ಬಿಟ್ಟಾಗಿ ಹೇಳ್ತೀನಿ. ಬಟ್ ಇವಾಗ ನಿಮಗೆ ಇದ್ರ ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿದಿತ್ತಂದರೆ ನೀವು ಇದು ಬಿಟ್ಟಿದ್ದಾರೆ ಇದಂದರೆ ಗೊತ್ತು ಅನ್ನೋ ಒಂದು ಕಾನ್ಫಿಡೆನ್ಸ್ ಅದು ಇರುತ್ತೆ. ಏನೋ ವೆರಿಫಿಕೇಷನ್ ಬಿಟ್ಬಿಟ್ಟವ್ರೆ ಏನೋ ಒಂದು ಭಯ, ಎಲ್ಲ ಹುಡುಗರು ಭಯ ಅನ್ನೋ ಸ್ಟಾರ್ಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ ತಕ್ಷಣ ನಮ್ಮ ಒಂದು ಚಾನಲ್ ನೀವು ಎಲ್ಲ ನೀವು ಮಾನಿಟರ್ ಮಾಡ್ತಿದ್ರೆ ನಿಮಗೆ ಒಂದು ಕ್ಲೀನಾಗಿ ಒಂದು ಅಪ್ಡೇಟ್ಸನ್ನು ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಜಾಯ್ನ್ ಆಗಿ ಮತ್ತು ಸಬ್ಸ್ಕ್ರೈಬ್ ಆಗಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳೋದು.
ಇವಾಗ ನಿಮಗೆ ಒಂದು ಸೀಕ್ರೆಟ್ ಸಿಕ್ತು, ಅಪ್ಲಿಕೇಶನ್ ಸಿಕ್ತು, ಇದರಿಂದ ನೀವೇ ಮಾಡ್ಬೋದು ಅಂದರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಗೆ ಬಿಟ್ಟ ತಕ್ಷಣ ನಿಮ್ಮ ಒಂದು ಸೀಕ್ರೆಟ್ ಕೀ ಹಾಕಿ ಅಂತ ಹೇಳಿದ್ರೆ ಆಮೇಲೆ ಒಂದು OTP ಕೇಳ್ತಾರೆ, ಒಂದು ಅಪ್ಲಿಕೇಶನ್ ನಂಬರ್ ಕೇಳ್ತಾರೆ, CT ನಂಬರ್ ಕೇಳ್ತಾರೆ. ಒಂದು ಸರಿ ಹಾಕಿ ನೀವು ಎಂಟ್ರ್ ಆದರೆ ನಿಮ್ಮ ಆಪ್ಷನ್ ಎಂಟ್ರಿ ಮಾಡಿ ಒಳ್ಳೆ ಲಾಗೌಟ್ ಮಾಡೋಕ್ಕೆ ಖಂಡಿತ ಮರೆಯಕೋಬಿಡಿ. ಅದಕ್ಕೆ ತುಂಬ ಜನ ಅದ್ರ ಬಗ್ಗೆ ನೀಟಾಗಿ ಮುಂದೆ ಹೇಳ್ತೀನಿ. ಲಾಗೌಟ್ ಆಗಿಲ್ಲ ಅಂದರೆ ನಿಮ್ಮ ಒಂದು ಸೀಕ್ರೆಟ್ ಕೀ ಅದು ಹಂಗೆ ಇರುತ್ತೆ. ಅಲ್ಲಿ ಬಂದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ನಿಮಗೆ ಯಾರಾಗಿರ್ಬೋದು ನಿಮ್ಮದು ಯಾವುದೋ ಕಾಲೇಜ್ ಹಿಂದೆ ಮುಂದೆ ಹಾಕ್ಬಿಟ್ಟು ನಿಮಗೆ ಬೇಕಾಗಲಾರ್ದು ಬೇಡಲಾರ್ದಂಥ ಕಾಲೇಜ್ ಸಿಗುತ್ತೆ. ಪ್ರತಿ ವರ್ಷ ಈ ಥರ ಆಗಿರೋದು ನೋಡಿದ್ದೀನಿ. ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಲ್ಲಿ ಈ ವರ್ಷ ನಿಮ್ಗೊಂದು ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ಈ ಸ್ಟೂಡೆಂಟ್ಸ್ ಇದೆಲ್ಲ ತಿಳ್ಕೊಂಡ್ರೆ ಮುಂದೆ ತುಂಬ ಒಂದು ಸೆಕ್ಯೂರ್ಡ್ ಆಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಒಂದು ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಲಾಸ್ಟಿಗೆ ಎಲ್ಲ ಏನೋ ಗೊತ್ತಿಲ್ಲ ಅನ್ನೋ ಥರ ಇರಬಾರ್ದು ಅನ್ನೋಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಮತ್ತು ಸೆಕ್ಯೂರ್ಡ್ ಮಾರ್ಕ್ಸ್ ಕೂಡ ಅಷ್ಟೇ. ಸೆಕೆಂಡ್ ಪೀಸ್ದು ನಿಮ್ಮ ಎಲ್ಲ ಏನೇನಿದೆ ನೋಡಿ, ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಹೇಳಿದ್ರು ಸ್ವಲ್ಪ ಸ್ಟೂಡೆಂಟ್ಸ್ಗೆ. ಇನ್ನು ಸ್ವಲ್ಪ ಸ್ಟೂಡೆಂಟ್ಸ್ಗೆ ನಿಮ್ಮ ಆಲ್ರೆಡಿ ನಮ್ಮ ಒಂದು KCET ಅಂದರೆ KCEB ಅಂದರೆ ನಮ್ಮ ಕರ್ನಾಟಕ ಬೋರ್ಡಲ್ಲಿ ಯಾರ್ಯಾರು ಬರೆದಿದ್ರು PU ಬೋರ್ಡಲ್ಲಿ ಅವ್ರು ಕೂಡ ನಿಮ್ಮ ಡೇಟ್ ಆಫ್ ಹೆಚ್ಚಾಗಿ ಇಲ್ಲಿ 100 ಮಾರ್ಕ್ಸ್ಗೆ ನೀವು ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅನ್ನೋ ಕೂಡ ನಿಮಗೆ ನೀಟಾಗಿ ಡಿಸ್ಪ್ಲೇ ಆಗುತ್ತೆ. ಇದು ಒಂದು ವೆರಿಫಿಕೇಷನ್ ಸ್ಲಿಪ್ ಆಗಿರುತ್ತೆ ನಮ್ಮ ಒಂದು KCET ಕಡೆಯಿಂದ ಬಿಡುವಂಥದ್ದು. ಇದು ರಿಸಲ್ಟ್ ಆದಮೇಲೆ ಬಿಡ್ತಾರೆ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಕೊಬೇಡಿ. ಈಗ ಸದ್ಯಕ್ಕೆ ಜಸ್ಟ್ ಅವ್ರು ಹೇಳ್ತಿದ್ದಾರೆ ಶಾರ್ಟ್ ಫೇಲ್ ಇನ್ ಡಾಕ್ಯುಮೆಂಟ್ಸ್ ಇನ್ ಸಬ್ಜೆಕ್ಟ್ ಇನ್ ಫೈನಲ್ ವೆರಿಫಿಕೇಷನ್ಸ್ ಕಂಪ್ಯೂಟರ್ ಜನರೇಟೆಡ್ ಡಸ್ ನಾಟ್ ರಿಕ್ವೈರ್ಡ್ ಸಿಗ್ನೇಚರ್. ಇದಕ್ಕೆ ಯಾವುದೋ ಥರ ಒಂದು ಸಿಗ್ನೇಚರ್ ಬೇಕಾಗಿಲ್ಲ. ಅಲಾಟ್ಮೆಂಟ್ ಸಬ್ಜೆಕ್ಟ್ ಫುಲ್ಫಿಲ್ಡ್ ಇನ್ ದ ರಿಸರ್ವೇಷನ್ಸ್ ಕ್ಲೈಮ್ಡ್. ನೋಡಿ ಎಲ್ಲ ಒಂದು ನೋಡ್ಕೊಳ್ಳಿ, ನಿಮ್ಮೊಂದು ರಿಸರ್ವೇಷನ್ಸ್ ಕ್ಲೈಮ್ ಆಗಿದೆ ಇಲ್ವೋ ಫಸ್ಟ್ ಅದು ನೋಡ್ಕೊಂಡು ನಿಮ್ಮ ಆಪ್ಷನ್ ಎಂಟ್ರಿಗೆ ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ಯಾವುದೋ ಒಂದು ಈಗ ನಮ್ಮದು ಕನ್ನಡ ಮೀಡಿಯಮ್ ಇತ್ತು, ರೂರಲ್ ಕೋಟ ಇತ್ತು, ಹೈದರಾಬಾದ್ ಕರ್ನಾಟಕ ಇತ್ತು ಅಂದರೆ ಬೇಗನೆ ಒಂದು ಸ್ವಲ್ಪ KEಗೆ ಒಂದು ಸ್ವಲ್ಪ ತಿಳ್ಕೊಂಡು ಇಲ್ಲಾಂದ್ರೆ ನಮಗೆ ಅದು ಕಾಂಟ್ಯಾಕ್ಟ್ ಆದರೆ ನಮಗೆ ಖಂಡಿತ ಇನ್ಫಾರ್ಮೇಷನ್ ಅನ್ನೋದು ಮುಂದೆ ಸಿಗುತ್ತೆ. ಅದ್ರ ಬಗ್ಗೆ ವರಿ ಮಾಡ್ಕೊಬೇಡಿ. 100% ನಮ್ಮ ಕಡೆಯಿಂದ ನಿಮ್ಗೆ ಎಷ್ಟು 100 ಅಲ್ಲ 110% ನಿಮಗೆ ನಮ್ಮ ಕಡೆಯಿಂದ ಹೆಲ್ಪ್ ಸಿಗುತ್ತೆ. ಈ ಮಾಹಿತಿ ನಿಮಗೆ ಇನ್ಫಾರ್ಮೇಷನ್ ಆಗಿತ್ತು ಅಂದರೆ ಬೇಗ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ. ಯಾಕಂದರೆ ನಾನು ವಾಟ್ಸಪ್ ಗ್ರೂಪಲ್ಲಿ ಪ್ರತಿ ಸರಿ ಜಾಯ್ನ್ ಆಗ್ತೀನಿ. ಯಾಕಂದರೆ ನಾನು ಇವಾಗ ಒಂದು ಏನೋ ಒಂದು ಹೇಳ್ತೀನಿ, ಅಲ್ಲಿ ನಿಮಗೆ ಮರ್ತೋಗ್ಬಿಡ್ತೀರಾ ಇಲ್ಲ ಒಂದು ವೀಡಿಯೋ ಮಿಸ್ ಆಗ್ಬಿಡುತ್ತೆ. ಅವಾಗ ನಿಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿದ್ರೆ ಪ್ರತಿಯೊಂದಲ್ಲಿ ನಿಮ್ಗೆ ಶೇರ್ ಆಗುತ್ತೆ. ಅಲ್ಲಿ ನಿಮಗೆ ಅನ್ವಾಂಟೆಡ್ ಮೆಸೇಜಸ್ ಅಂತ ಬರೋದಿಲ್ಲ. ಅವಾಗ ನಿಮಗೆ ಇಲ್ಲಾಂದರೆ ನಿಮ್ಗೆ ಏನೋ ಒಂದು ಮಿಸ್ ಆಯಿತು ಅಂದರೆ ನಮ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಸಿಗುತ್ತೆ. ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪಲ್ಲಿ ಬೇಗ ಜಾಯ್ನ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇನೋ ಇನ್ಫಾರ್ಮೇಟಿವ್ ಇದೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪ್ರತಿಯೊಂದು ನಿಮಗೆ ಅಪ್ಡೇಟ್ಸ್ ಆಯಿತು. ರಿಸಲ್ಟ್ ಬರೋಕ್ಕೆ ಮುಂಚೆನೇ ಸ್ವಲ್ಪ ಬೇಗನೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಆವಾಗ ಕೊಟ್ಟರೆ ಏನಾಗುತ್ತೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಅಂತ ಇರುತ್ತೆ, ನಂಗೆ ಇದು ಗೊತ್ತು, ಇದು ಮಾಡ್ಬೋದು, ಇದ್ರ ಬಗ್ಗೆ ಏನು ಅಷ್ಟೊಂದು ತಲೆ ಕೆಡಿಸೋದು ಬೇಡ ಅಂತ. ಈಗ ಯೂಟ್ಯೂಬರ್ಸ್ ತುಂಬ ನಾನು ನೋಡಿದ್ದೀನಲ್ಲ, ನಾವು ಅದೇ ಮಾಡಿದ್ದು. ಈಗ ನಾಳೆ ಬಿಡ್ತಾರೆ ಅಂದರೆ ನಾಳೆನೇ ಹೇಳ್ತಿದ್ರು ಅಪ್ಡೇಟು. ಅದ್ರ ಮುಂಚೆ ನಮ್ಗೆ ಹೇಳಿದ್ರೆ ನಿಮ್ಗೆ ಒಂದು ಸ್ವಲ್ಪ ಅದ್ರ ಇನ್ಫಾರ್ಮೇಷನ್ ಗೊತ್ತಿರುತ್ತೆ, ಭಯ ಬೀಳಲ್ಲ. ಅದಕ್ಕೋಸ್ಕರ ಹೇಳೋದು ಪ್ರತಿಯೊಂದು ಅಪ್ಡೇಟ್ ನಾವು ಕೊಡ್ತಾ ಇರ್ತೀವಿ ಮೇಲಿಂದ. ಈಗ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ನಿಮಗೆ ಇಷ್ಟು ಐಡಿಯಾ ಸಿಕ್ಕರೆ ಸಾಕು, ಏನೇನು ಇರುತ್ತೆ, ಏನೇನು ಮಾಡಬೇಕು. ಮೇನ್ ಸೀಕ್ರೆಟ್ ಕೀ ಅನ್ನೋದು ಬಿಡ್ತಾರೆ, ಇದು ಆನ್ಲೈನ್ ಇರುತ್ತೆ. ಮೊದಲೆಲ್ಲ ಆಫ್ಲೈನ್ ಇತ್ತು, ಫುಲ್ ಕಂಪ್ಲೀಟ್ ಆಫ್ಲೈನ್ ಇತ್ತು. ಒಂದು ಕೀ ಹತ್ರ ಡೈರೆಕ್ಟಾಗಿ ಅಲ್ಲೇ ಹೋಗ್ಬಿಟ್ಟು ಅವರೇ ಸೀಕ್ರೆಟ್ ಕೀ ಕೊಡ್ತಿದ್ರು, ಅಷ್ಟೆಲ್ಲ ಇತ್ತು. ಈಗ ಒಂದು ಟೂ ಇಯರ್ಸ್ ಇತ್ತು ಆನ್ಲೈನ್ ಬಂದಾಗಿಂದ ನಿಮಗೆ ಒಂದು ಜಸ್ಟ್ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ನ ನೀವು ಈಸಿಯಾಗಿ ಆನ್ಲೈನಲ್ಲಿ ಡೌನ್ ಮಾಡಬಹುದಾಗಿರುತ್ತೆ. ಅದು ಬಿಟ್ಟ ತಕ್ಷಣ ಹೇಳ್ತೀನಿ, ಇಲ್ಲಿ ನಿಮ್ಮ ಒಂದು ಫೋಟೋ ಕೂಡ ಇರುತ್ತೆ. ಜನರೇಟರ್ ನೀವು ಯಾವ ಫೋಟೋ ಹಾಕಿರುತ್ತೆ ಅಪ್ಲಿಕೇಶನಲ್ಲಿ ಅದೇ ಫೋಟೋ ಇಲ್ಲಿ ಬರುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ ಗೈಸ್, ಟೇಕ್ ಕೇರ್, ಲವ್ ಯು ಆಲ್. ಮತ್ತು ಲಾಸ್ಟಲ್ಲಿ ನಿಮ್ಮ ರಿಸಲ್ಟು ತುಂಬ ಜನ ಕೇಳ್ತಿರೋ, ರಿಸಲ್ಟ್ ಯಾವಾಗಾದರೂ ಬೇಕಾದ್ರೂ ಬರ್ಬೋದು. ನೋಡಿ ನಿಮ್ಮ ಒಂದು KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆದರೆ ನಿಮ್ಗೆ ಗೊತ್ತಾಗುತ್ತೆ. ಭಾನುವಾರ ಅಂತ ತಕ್ಷಣ ರಿಸಲ್ಟ್ ಬರಲ್ಲ. ನೋಡಿ ಅದು ತಪ್ಪು. ಯಾಕಂದರೆ ನಮ್ಮ ತುಂಬ ಸರಿ ರಿಸಲ್ಟ್ನ ಫಸ್ಟ್ ರೌಂಡ್ ಆಯಿತು, ಸೆಕೆಂಡ್ ರೌಂಡ್ ಆಯಿತು, ಭಾನುವಾರ ಕೂಡ ತುಂಬ ರಿಸಲ್ಟು ಬಂದಿರೋ ತುಂಬ ಇದ್ದಾವೆ. ಈವ್ನಿಂಗ್ ಟೈಮಿಗೆ ಬಂದಿರೋದು ಇದ್ದಾವೆ, ಮಧ್ಯರಾತ್ರಿ 1 ಗಂಟೆ 2 ಗಂಟೆ 12 ಗಂಟೆ ರಿಸಲ್ಟು, ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಆ ಥರ ಬಂದಿರೋದು ನಮ್ಮ ಒಂದು KE ಕಡೆ ತುಂಬ ಅಂದರೆ ತುಂಬ ಇದ್ದಾವೆ. ಒಂದಲ್ಲ ಎರಡಲ್ಲ ಎಕ್ಸಾಂಪಲ್ ತುಂಬ ಇದ್ದಾವೆ. ಅದ್ರ ಬಗ್ಗೆ ನಿಮಗೂ ಗೊತ್ತಾಗುತ್ತೆ ಯಾವಾಗ ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅದ್ರಾಗೆ ನಿಮಗೂ ಇದು ನಮ್ಮ ಒಂದು KCET ತುಂಬ ಲೇಟ್ ಕೂಡ ಮಾಡ್ತಾರೆ, ಯಾವಾಗ ಬೇಕಾದ್ರೂ ಬಿಡ್ಬೋದು ಅನ್ನೋದು. ಅದ್ರ ಬಗ್ಗೆ ಬಂದಾಗ ಸ್ಟಾರ್ಟ್ ಮಾಡೋಣ, ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ರಿಸಲ್ಟ್ ಇನ್ನೂ ಯಾವುದೇ ಥರ ಒಂದು ನೋಟಿಫಿಕೇಷನ್ ಅನ್ನೋದು ಸಿಕ್ಕಿಲ್ಲ ನಮ್ಗೆ ಅಫಿಷಿಯಲ್ ಆಗಿ. ಬಿಟ್ಟ ತಕ್ಷಣ ನಾನು ನಿಮ್ಗೆ ಹೇಳ್ತೀವಿ, ಅದಕ್ಕೋಸ್ಕರ ಜಾಯ್ನ್ ಆಗಿರಿ. ಲಿಂಕ್ ಕೂಡ ಏನಿಲ್ಲ, ಯಾವ ಥರ ಡೌನ್ ಮಾಡೋದು ಎಲ್ಲ ಲಿಂಕ್ ಕಳಿಸ್ತೀವಿ. ವಾಟ್ಸಪ್ಪಲ್ಲಿ ಜಾಯ್ನ್ ಆದವ್ರಿಗೆ ಎಲ್ಲರಿಗೂ ವೀಡಿಯೋ ಮಾಡಿ ಕೂಡ ತಿಳಿಸ್ತೀವಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ ಬಾಯ್.